ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ನಗುತ್ತಾ ನಗುತ್ತಾ ಬಾಳು ನೀನು. ಮತ್ತು ಸ್ನೇಹಿತರ ಸಮ್ಮುಖದಲ್ಲಿ ಬಹಳ ಅದ್ದೂರಿಯಿಂದ ಇವತ್ತು ಹಮ್ಮಿಕೊಂಡಿದ್ದೀರಿ. ರಮೇಶ್ ಅವರು ಗ್ರಾಮ ಪಂಚಾಯತಿ ಸದಸ್ಯರಾದ ಸಾಕಷ್ಟು ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡಿ ಈ ಪಂಚಾಯತಿ ವ್ಯಾಪ್ತಿಯ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಜನ ಮೆಚ್ಚೋ ರೀತಿಯಲ್ಲಿ ಮಾಡಿದ್ದಾರೆ. ನನ್ನನ್ನು ಕೂಡ ಮೆಚ್ಚೋ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರು ಯಾವಾಗ ಬಂದ್ರು ಅಣ್ಣ ನಮ್ಮ ಪಂಚಾಯತಿ ಪೂಜೆ ಮಾಡಿಲ್ಲ, ಗ್ರಾಂಟ್ ಕೊಟ್ಟಿಲ್ಲ ಅನ್ನೋದೇ ಅವ್ರು ಕೇಳುವಂಥದ್ದು. ಇವತ್ತು ಏನೋ ಒಂದು ಪೂಜೆ ಮಾಡಿದ್ವಿ ಪಿಳ್ಳಳ್ಳಿ ಮುಖ್ಯ ರಸ್ತೆಗೆ, ಅದು ಇವತ್ತು ಹುಟ್ಟುಹಬ್ಬದ ಕೊಡುಗೆನೇ ಇವ್ರಿಗೆ. ಇವತ್ತು ಅಲ್ಲಿ ಬರೋಕ್ಕಾಗಿಲ್ಲ, ಇಲ್ಲಿ ಹುಟ್ಟುಹಬ್ಬ ಇರೋದ್ರಿಂದ ಇಲ್ಲೇ ಇರಲಿ, ನಾನು ಪೂಜೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಇನ್ನೂ ಒಂದಷ್ಟು ಅನುದಾನವನ್ನು ಸರ್ಕಾರದ ಪ್ರಸ್ತಾವನೆ ಕಳಿಸಿದ್ವಿ. ಬಹುಶಃ ಇನ್ನೊಂದೆರಡು ತಿಂಗಳಲ್ಲಿ ಮತ್ತೆ ಈ ಪಂಚಾಯತಿ ವ್ಯಾಪ್ತಿ ಮತ್ತು ಕ್ಷೇತ್ರದ ಕಾಮಗಾರಿಗಳಿಗೆ ಚಾಲನೆಯನ್ನು ನಾವು ಕೊಡ್ತಾ ಇದ್ದೀವಿ. ಯಾಕೆಂದರೆ ಜನ ಆಶೀರ್ವಾದ ಮಾಡಿ ನಮ್ಮನ್ನು ರಾಜಕಾರಣದಲ್ಲಿ ಒಬ್ಬ ಲೀಡ್ರನ್ನು ಮಾಡ್ತಾರೆ. ಅದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮದು. ಜನ ನಮ್ಮ ಮೇಲೆ ನಂಬಿಕೆ ಇಟ್ಟಿರೋದು ಒಂದಷ್ಟು ಒಳ್ಳೆ ಕೆಲಸ ಮಾಡಲಿ ಅಂತೇಳಿ. ಅದು ಎಲ್ಲರಿಗೂ ಅವಕಾಶ ಸಿಗೋದಿಲ್ಲ. ಸಿಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಒಳ್ಳೆ ಕೆಲಸಗಳನ್ನು ನಾವು ಮಾಡಬೇಕಾಗ್ತದೆ. ಭಗವಂತ ಭಾಳ ದೊಡ್ಡ ಆಯುಷು ನಮಗೇನು ಕೊಟ್ಟಿರ್ತಾನೆ ಅಂತೇನು ಅಂದ್ಕೊಂಡಿಲ್ಲ ನಾವು. ಈ ಕೊರೋನಾ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ, ಅನೇಕ ಜನ ನಮ್ಮ ಸ್ನೇಹಿತರುಗಳು ನಮ್ಮ ಕಣ್ಮುಂದೆನೇ ತೀರೋದ್ರು. ಇತ್ತೀಚೆಗಂತೂ ಅವ್ನಿಗೆ ಯಾವುದೂ ದುರಾಭ್ಯಾಸ ಇಲ್ಲಾಂದ್ರೂ ಕೂಡ ಕ್ಯಾನ್ಸರ್ ಕಾಯಿಲೆಗಳು, ಹಾರ್ಟ್ ಅಟ್ಯಾಕ್, ಯಾವಾಗ ಹೋಗ್ತಾನೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಂಥದ್ರ ಮಧ್ಯದಲ್ಲಿ ನಾವು ಏನೊಂದಷ್ಟು ಕೆಲಸ ಮಾಡಿ ಬಿಟ್ಟೋಗಿರ್ತೀವಲ್ಲ, ಅದೇ ನಮ್ಗೆ ಯಾವತ್ತೂ ಕಾಪಾಡುವಂಥದ್ದು. ಜನ ಇಂಥವ್ರು ಇದ್ದಾಗ ಇಂಥ ಕೆಲಸ ಆಯಿತು ಅಂತೇಳಿ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಹೇಳಿದ್ದು, ಭಗವಂತ ಒಂದು ಅವಕಾಶ ಕೊಟ್ಟಾಗ ಶಕ್ತಿ ಮೀರಿ ಕೆಲಸ ಮಾಡಬೇಕು ಅಂತ. ಅದರಲ್ಲಿ ರಮೇಶ್ ಅವರು ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವ್ರಿಗಿನ್ನೂ ಬೇರೆ ಚುನಾವಣೆಯಲ್ಲೂ ಕೂಡ ಒಂದು ಅವಕಾಶ ಕೊಡಬೇಕು ಅನ್ನೋ ಸಂದರ್ಭ ಇತ್ತು. ಬಟ್ ಟೆಕ್ನಿಕಲ್ ಪ್ರಾಬ್ಲಮ್ ಸ್ವಲ್ಪ ಇತ್ತು. ಹೇಳಿದೆ ರಮೇಶ್ ಹಿಂಗೆ ಐತೆ ಯೋಚನೆ ಮಾಡಿ ಹೇಳು ಅಂತೇಳಿ. ಅವ್ರಿಗೆ ಅರಿವಾಯಿತು. ಇನ್ನೂ ಐತೆ, ಏನು ಈಗ ಹೆಜ್ಜೆ ಇಟ್ಟವ್ರೆ. ಇನ್ನೂ ಸಾಕಷ್ಟು ಅವಕಾಶಗಳು ಚುನಾವಣೆಯಲ್ಲಿ ಬರ್ತವೆ. ಬಂದಾಗ ಇದೇ ರೀತಿಯಾಗಿ ಕೆಲಸಗಳನ್ನು ಮುಂದುವರ್ಸ್ಕೊಂಡು ಹೋಗಲಿ ಅಂತಕ್ಕಂಥ ಯಾವತ್ತೂ ನನ್ನ ಆರೈಕೆ ಅವ್ರಿಗೆ ಇದ್ದೇ ಇರ್ತದೆ. ಅವ್ರಿಗೂ ಅವ್ರ ಕುಟುಂಬದ ಸದಸ್ಯರಿಗೂ ಎಲ್ಲ ಸ್ನೇಹಿತರು ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಅವ್ರು ಮತ್ತೊಂದು ಸರಿ ಶುಭಾಶಯಗಳನ್ನು ಕೋರ್ತೀನಿ. ಭಗವಂತ ಅವ್ರು ಏನೇನು ಇಚ್ಛೆ ಪಡ್ತಾರೋ ಅದನ್ನೆಲ್ಲವನ್ನೂ ಈಡೇರಿಸ್ತಕ್ಕಂಥ ಶಕ್ತಿಯನ್ನು ತಮ್ಮೆಲ್ಲರ ಆಶೀರ್ವಾದದೊಂದಿಗೆ ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ವಿರಾಮ ಕೊಡ್ತೀನಿ. ಜೈ ಹಿಂದ್. ಅವರಿಗಾಗಿ ಏನೇ ಕೆಲಸ ಕಾರ್ಯ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ.
ಎಲ್ಲರೂ ನನ್ನ ಮೇಲೆ ಇರ್ತಕ್ಕಂಥ ವಿಶ್ವಾಸ ಇಟ್ಟು ಇವತ್ತು ನನ್ನ ಒಂದು ಹುಟ್ಟುಹಬ್ಬದ ಆರೈಕೆ ಮಾಡೋಕ್ಕೆ ಮತ್ತು ಶುಭ ಹೇಳೋಕ್ಕೆ ಎಲ್ಲರೂ ಬಂದಿದ್ದರು. ಅವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ವರ್ಷ ತಾವು ಏನು ಸಂಕಲ್ಪ ಮಾಡ್ಕೊಂಡಿದ್ದೀರಾ ಸರ್? ಏನಿಲ್ಲ, ನನ್ನ ಕೈಲಿ ಇರ್ತಕ್ಕಂಥ ಇನ್ನೂ 8 ತಿಂಗಳು ನಮ್ಮ ಪಂಚಾಯತಿ ಕೆಲಸಗಳು ಏನವೆ ಅವು ಏನು ಸ್ವಲ್ಪ ಇನ್ನು ಉಳಿದವೆ ಅವನ್ನೆಲ್ಲ ಪೂರ್ಣಗೊಳಿಸಬೇಕು. ಅತಿ ಹೆಚ್ಚಾಗಿ ಇನ್ನೂ ಹೆಚ್ಚು ಚುರುಕಾಗಿ ಕೆಲಸ ಮಾಡಿ ನಾವು ಸಮಾಜಕ್ಕೆ ಮತ್ತು ಪಂಚಾಯತಿ ವ್ಯಾಪ್ತಿಯ ಜನಗಳಿಗೆ ಏನು ಅನುಕೂಲಗಳು ಮಾಡಿಕೊಡ್ಬೇಕು, ನನ್ನ ಶಕ್ತಿ ಮೀರಿ ಕೆಲಸ ಮಾಡಿಕೊಡ್ಬೇಕು. ಅದ್ರ ಜೊತೆಗೆ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಒಂದು ಚಿತಾಗಾರ, ವಿದ್ಯುತ್ ಚಿತಾಗಾರ ಇಲ್ಲ, ಜನಗಳಿಗೆ ತೊಂದರೆ ಆಗ್ತದೆ, ಜಾಗದ ಜಮೀನಿಲ್ಲ, ಪಾಪ ಯಾರಾದರೂ ತೀರೋದ್ರೆ ಅವ್ರಿಗೆ ಮುಚ್ಚಕ್ಕೆ ಜಾಗ ಇಲ್ಲದಂಥ ಪರಿಸ್ಥಿತಿ ಇರೋಂಥ ಜನಗಳಿದೆ. ಅದನ್ನು ಮಂದಲ್ಲಿಟ್ಕೊಂಡು ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ 1 ಎಕರೆ ವಿಸ್ತೀರ್ಣದಲ್ಲಿ ಒಂದು ಬರ್ನಿಂಗ್ ಸೆಂಟ್ರನ್ನು ಸದ್ಯದಲ್ಲೇ ಮಾಡಬೇಕು ಇನ್ನೊಂದು 2-3 ತಿಂಗಳಲ್ಲಿ ಅಂತೇಳಿ ಒಂದು ಸಂಕಲ್ಪ ಮಾಡಿದ್ದೀವಿ. ಅದಕ್ಕೆ ಏನೇನು ವ್ಯವಸ್ಥೆ ಬೇಕೋ, ಅದೇನು ಸಂಪನ್ಮೂಲ ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಇನ್ನೊಂದು 6 ತಿಂಗಳ ಒಳಗಡೆ ಅದನ್ನು ಪೂರ್ಣ ಮಾಡಬೇಕು. ಅದು ಒಂದು ಮುಖ್ಯ ಉದ್ದೇಶ. ಅದ್ರ ಜೊತೆಗೆ ಎಷ್ಟೋ ಜನಗಳಿಗೆ ಇವತ್ತು ಈ ಸ್ವತ್ತಿನ ಸಮಸ್ಯೆ SC/ST ಜನಾಂಗದ ಜನಗಳಿಗೆ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಈ ಸ್ವತ್ತು ತೊಂದರೆ ಇತ್ತು. 50 ವರ್ಷ ಆದರೂ ಇವತ್ತು ಅವರು ಸರಿಯಾಗಿ ಖಾತೆಯಾಗಿರಲಿಲ್ಲ. ಅವ್ರು ಸಂಬಂಧಪಟ್ಟಂಗೆ ಅವ್ರದ್ದು ನಮ್ಮ ಜಮೀನಿನ ದಾಖಲಾತಿಗಳು ಇರಲಿಲ್ಲ. ಮನೆ ಇರ್ಬೋದು, ಸಣ್ಣದೊಂದು ಮನೆ, ಆ ದಾಖಲಾತಿಗಳಿರಲಿಲ್ಲ. ನಾನೇ ಪ್ರತಿಯೊಂದು ಊರಿಗೆ ಹೋಗಿ ಅವರ ಮನೆ ಬಾಗಿಲಲ್ಲೇ ನಿಂತ್ಕೊಂಡು ಈ ಸ್ವತ್ತು ಆಂದೋಲನ ಅಂತ ಹೇಳಿ 1 ರೂಪಾಯಿಯೂ ಖರ್ಚಿಲ್ಲದೆ ಅವ್ರ ಮನೆ ಬಾಗಿಲಿಗೆ ಈ ಸ್ವತ್ತು ಮಾಡಬೇಕು, SC/ST ಜನಾಂಗಕ್ಕೆ ಮುಖ್ಯವಾಗಿ ಮಾಡಿಕೊಡೋಂಥ ಒಂದು ಉದ್ದೇಶ, ದೊಡ್ಡ ಕಾರ್ಯಕ್ರಮನ ಪಂಚಾಯತಿ ವ್ಯಾಪ್ತಿನಲ್ಲಿ ಮಾಡ್ತಾಯಿದ್ದೀವಿ. ಅದು ಯಶಸ್ವಿಯಾಗಿ ಆಗಿದೆ, 90% ಮುಗಿದಿದೆ. ಇನ್ನೊಂದು ತಿಂಗಳೊಳಗಡೆ ಅದನ್ನು ಕೂಡ ಮುಗಿಸಿ ನಾವು ಪಂಚಾಯತಿಗೆ ಬಂದಿದ್ದಕ್ಕೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದಕ್ಕೂ ಅವಕಾಶ ಸಿಕ್ಕಿದ್ದಕ್ಕೂ ಆ ದೇವರು ನಮಗೆ ಶಕ್ತಿ ಕೊಟ್ಟಿದ್ದಕ್ಕೂ ಮತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ವಿಶ್ವಣ್ಣನವರ ಸಂಪೂರ್ಣ ಸಹಕಾರ ಸಿಕ್ಕಿದ್ದಕ್ಕೂ ಇವತ್ತು ಅಂಥ ಒಂದು ಸುಸಜ್ಜಿತವಾದ ಬಿಲ್ಡಿಂಗ್ ಇರ್ಬೋದು. ಆ ಬಿಲ್ಡಿಂಗ್ನ ಒಳಗಡೆ ಒಂದು 12 ಕಾರ್ಯಕ್ರಮಗಳು ಏನು ವ್ಯವಸ್ಥಿತವಾಗಿ ಡೆತ್ ಸರ್ಟಿಫಿಕೇಟ್ ಇರ್ಬೋದು, ಜನನ ಮರಣ, ಮತ್ತು ಶ್ರೀಶಕ್ತಿ ಭವನ ಇರ್ಬೋದು, ಅಂಚೆ ಕಚೇರಿ ಇರ್ಬೋದು, ಬ್ಯಾಂಕ್ ಇರ್ಬೋದು, ಮತ್ತು ಪ್ರತಿಯೊಂದು 11 ಸವಲತ್ತುಗಳು ಒಂದೇ ಸೂರಿನಡಿ ಸಿಗೋ ರೀತಿ ನಾವು ಮಾಡ್ಕೊಂಡಿದ್ದೀವಿ. ಇದು ನಮ್ಮ ಕರ್ನಾಟಕದಲ್ಲಿ ಮೊದಲ ಪಂಚಾಯಿತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲ ಒಂದೇ ಸೂರಿನಡಿ ಸಿಗೋದ್ರಿಂದ ಒಂದು ಒಳ್ಳೆಯ ಕೆಲಸ, ಜನಗಳಿಗೆ ಒಂದು ಬಸ್ ಇಳಿದ್ಬಿಟ್ಟು ಒಳಗಡೆ ಬಂತು ಅಂದರೆ ಎಲ್ಲ ಕೆಲಸಗಳನ್ನು ಅವ್ರು ಕೂಡ ಮಾಡ್ಬೋದು. ಅದು ನಾವು ಯಶಸ್ವಿಯಾಗಿ ಮಾಡಿದ್ದೀವಿ. ಈ ಯಶಸ್ವಿಯಾಗಿ ಮಾಡೋ ಕಾರಣ ನಮ್ಮ ಎಲ್ಲ ಸದಸ್ಯರು, ನಮ್ಮ ಅಲ್ಲಿನ ನಮ್ಮ PDO ಇರ್ಬೋದು, ಸೆಕ್ರೆಟರಿ ಇರ್ಬೋದು, ಮತ್ತು ಪಂಚಾಯಿತಿಯ ಎಲ್ಲ ಅಧಿಕಾರಿಗಳು ಕೂಡ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿರೋದಕ್ಕೆ ಇವತ್ತು ನಾವು ರಾಜ್ಯದಲ್ಲೇ ನಂಬರ್ 1 ಗ್ರಾಮ ಪಂಚಾಯತಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತೀವಿ. ಇನ್ನೊಂದು 10-15% ಅದೇ ಅದನ್ನು ಮುಗಿಸ್ತೀವಿ ನಮ್ಮ ಅವಧಿಯಲ್ಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ತುಂಬ ಸಲ ಏನು ಗ್ರೇಟರ್ ಬೆಂಗಳೂರು ಆಗಿದೆ, ಸೊ ತುಂಬ ಜನ ಪಂಚಾಯತ್ ಇರಲಿ ಅಂತ ಬಯಸ್ತಾ ಇದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಹೌದು, ಸಣ್ಣ ಲೀಡರ್ಗಳು ನಮಗೆ ಪಂಚಾಯತಿ ವ್ಯಾಪ್ತಿನಲ್ಲಿ ಊರುಗಳಿಗೆ ಏನು ಅನುಕೂಲಗಳು ಬೇಕು, ಸಣ್ಣ ಮಟ್ಟದಲ್ಲಿ ಪ್ರತಿಯೊಂದು ಊರಿಗೆ ಅಲ್ಲಿನ ಒಬ್ಬ ಮೆಂಬರ್ ಇದ್ದರೆ ಆ ಊರಿನ ಕಷ್ಟ ಸುಖ ನೋಡ್ತಾನೆ. ಒಬ್ಬ ಕಾರ್ಪೊರೇಟ್ರ್ ಬಂದರೆ ಒಂದು 25-50 ಊರು 100 ಊರಿಗೆ ಒಬ್ಬ ಕಾರ್ಪೊರೇಟರ್ ಅದೆಲ್ಲ ನೋಡೋಕ್ಕಾಗಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲ ಸದಸ್ಯರು, ಅದರಲ್ಲೂ ವಿಶೇಷವಾಗಿ ನಮ್ಮ ಹೊಸಕೂರು ಗ್ರಾಮ ಪಂಚಾಯತಿನಲ್ಲಿ ಅದ್ಧೂರಿಯಾದ ಒಂದು ಮಿನಿ ವಿಧಾನಸೌಧ ನಾವು ಕಟ್ಟಿರೋದ್ರಿಂದ ಎಲ್ಲ ಸದಸ್ಯರಿಗೂ ಒಂದು ಆಸೆ ಇದ್ದೇ ಇದೆ. ಇನ್ನೊಂದು ಟರ್ಮು ನಾವಿದ್ದರೆ ಕೆಲಸ ಕಾರ್ಯಗಳು ಮಾಡ್ಬೋದು, ನೀವು ನಮ್ಮ ಜೊತೆಗಿರಿ ಅಂತೇಳಿ ಎಲ್ಲ ಸದಸ್ಯರು ಕೂಡ ಹೇಳ್ತಾವ್ರೆ. ನೋಡೋಣ, ಅದು ಸರ್ಕಾರದ ಲೆವೆಲ್ಗೆ ಬಿಟ್ಟಿದ್ದು, ನಾವು ಅಂದ್ಕೊಂಡಂಗೆ ಆಗಲ್ಲ. ನೋಡೋಣ, ಆದರೆ ಒಳ್ಳೆಯದು. ಆಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಸರ್, ತಮ್ಮ ಮುಂದಿನ ನಡೆ ಜಿಲ್ಲಾ ಪಂಚಾಯತಿನ MLA ಕಡೆ ಸದ್ಯಕ್ಕೆ ಯಾವ ನಡೆನೂ ಇಲ್ಲ. ದೇವ್ರು ಏನು ಆಶೀರ್ವಾದ ಕೊಡ್ತಾನೆ ಆ ಕಡೆ ನಡೆ ನಮ್ಮದು. ಡೆವಲಪ್ಮೆಂಟ್ ಕಡೆ ನಡೆ ಇರೋವರೆಗೂ, ನಮ್ಮ ಅಧಿಕಾರ ಇರೋವರೆಗೂ ಕೆಲಸ ಮಾಡ್ತೀವಿ. ಅಧಿಕಾರ ಇಲ್ಲ ಅಂದರೂ ಸ್ವತಂತ್ರವಾಗಿ ನಾವೇನು ಸಮಾಜಕ್ಕೆ ಮಾಡಬೇಕು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು.